ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕವನ ಪ್ರಭುಸ್ ಯೂಟ್ಯೂಬ್ ಚಾನಲ್. ಸೊ ಡೇ 4 ಆಫ್ ವುಮೆನ್ಸ್ ವೀಕ್. ಈ ವಿಡಿಯೋದಲ್ಲಿ ನೀವು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ಏನು, PCOD ಅಂದರೆ ಏನು, PCOS ಅಂದರೆ ಏನು, ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಅಂದರೆ ಮೂಡ್ ಸ್ವಿಂಗ್ಸ್ ಆಗೋದು. ಮೂಡ್ ಸ್ವಿಂಗ್ಸಲ್ಲಿ ಇರಿಟೇಷನ್ ಆಗೋದು ಅಥವಾ ಡಿಪ್ರೆಷನ್ ಆಗೋದು ಅಂತ ಅಂದರೆ ಹಳೆದನ್ನೇ ಯೋಚನೆ ಮಾಡ್ಕೊತಾ ಇರೋದು, ಆ್ಯಂಗ್ಸೈಟಿ ಆಗೋದು ಅಂದರೆ ಫ್ಯೂಚರಲ್ಲಿ ಏನಾಗುತ್ತೋ ಅನ್ನೋ ಭಯ, ಈ ಥರದ್ದೆಲ್ಲ ಆಗುತ್ತೆ. ಮತ್ತು ಕೆಲವೊಂದು ಸತಿ ನಮ್ಮದು ವೆಯ್ಟಲ್ಲಿ ಕೆಲವೊಂದು ಸತಿ ತುಂಬ ವೆಯ್ಟ್ ಲಾಸ್ ಆಗ್ತಾನೇ ಹೋಗ್ತಾ ಇರ್ತಾರೆ, ಕೆಲವೊಬ್ರು ವೆಯ್ಟ್ ಜಾಸ್ತಿ ಆಗ್ತಾನೇ ಹೋಗ್ತಾರೆ. ಕೆಲವೊಬ್ಬರಿಗೆ ಥೈರಾಯ್ಡ್ ಇದ್ದರೂ ಕೂಡ ಈ ಥರ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ. ಮತ್ತು ಸ್ಕಿನ್ನಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ, ಅಂದರೆ ಆ್ಯಕ್ನೆ ಆಗೋದು, ಪಿಂಪಲ್ಸ್ ಆಗೋದು, ಮತ್ತು ಡಾರ್ಕ್ ಸರ್ಕಲ್ಸ್ ಆಗೋದು, ಪಿಗ್ಮೆಂಟೇಷನ್ ಶುರುವಾಗೋದು, ಈ ಥರದ್ದೆಲ್ಲ ಆಗುತ್ತೆ. ಮತ್ತು ಡೈಜೆಷನ್ ಸಿಸ್ಟಮಲ್ಲಿ ಕೂಡ ಪ್ರಾಬ್ಲಮ್ ಆಗುತ್ತೆ, ಅಂತ ಅಂದರೆ ಕಾನ್ಸ್ಟಿಪೇಷನ್ ಆಗ್ಬೋದು ಅಥವಾ ಬ್ಲೋಟಿಂಗ್ ಆಗೋದು, ಈ ಥರದ್ದೆಲ್ಲ ಆಗುತ್ತೆ. ಮತ್ತು ಕೆಲವೊಬ್ಬರಿಗೆ ಇವಾಗ ಮೆನ್ಸ್ಟ್ರಲ್ ಸೈಕಲಲ್ಲಿ ಕೂಡ ಪ್ರಾಬ್ಲಮ್ ಆಗುತ್ತೆ, ಅಂದರೆ ಇವಾಗ ಪೀರಿಯಡ್ಸಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗೋದು, ಅಥವಾ ಇವಾಗ ಫರ್ಟಿಲಿಟಿ ಆಗದೆ ಇರೋದು, ಅಥವಾ ಪೀರಿಯಡ್ಸ್ ಆದಾಗ ಸಿಕ್ಕಾಪಟ್ಟೆ ಕ್ರ್ಯಾಂಪ್ಸ್ ಆಗೋದು, ಪೇಯ್ನ್ ಆಗೋದು, ಈ ಥರದ್ದಾಗೋದು. ಮತ್ತು ಹೇರ್ ಫಾಲ್ ಆಗೋದು. ಹೇರ್ ಫಾಲಲ್ಲಿ ತುಂಬಾ ಕೆಲವೊಬ್ಬರಿಗೆ ಹೇರ್ ಲಾಸ್ ಕೂಡ ಆಗುತ್ತೆ, ಅಥವಾ ಕೆಲವೊಬ್ಬರಿಗೆ ಬೆಳೆಯೋದೇ ಇಲ್ಲ, ಅಥವಾ ಕೆಲವೊಬ್ಬರಿಗೆ ತುಂಬ ತೆಳುಗಾಗ್ತಾ ಹೋಗೋದು, ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಇವೆಲ್ಲ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ ಯಾರಿಗಿರುತ್ತೆ, ಇದೆಲ್ಲ ಸಣ್ಣ ಪುಟ್ಟ ಸಿಂಪ್ಟಮ್ಸ್ಗಳು ಅವರಿಗೆ ಸ್ಟಾರ್ಟ್ ಆಗಿರುತ್ತೆ. PCOD ಮತ್ತು PCOS. PCOD ಅಂತ ಅಂದರೆ ಪಾಲಿಸೈಸ್ಟಿಕ್ ಓವರಿಯನ್ ಡಿಸೀಸ್ ಅಂತ ಹೇಳಿ, PCOS ಅಂತ ಅಂದರೆ ಪಾಲಿಸೈಸ್ಟಿಕ್ ಓವರಿ ಸಿಂಡ್ರೋಮ್ ಅಂತ ಹೇಳಿ. ಸೊ PCOD ಅಂತ ಅಂದರೆ ಏನು, ಸಾಮಾನ್ಯವಾಗಿ ಇನ್ಫರ್ಟಿಲಿಟಿ ಆಗೋದು, ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದು, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗೋದು, ವೆಯ್ಟ್ ಜಾಸ್ತಿ ಆಗೋದು, ಇದೆಲ್ಲ PCODಯಲ್ಲಿ ಪ್ರಾಬ್ಲಮ್. PCOS ಅಂತ ಅಂದರೆ ಏನು, ಸೊ ಇದರಲ್ಲೂ ಕೂಡ ಸೇಮ್ ಇನ್ಫರ್ಟಿಲಿಟಿ. PCOS ಪ್ರಾಬ್ಲಮ್ ಇರೋರಿಗೆ ಮಕ್ಕಳಾಗದೇ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು PCOS. PCODಯಲ್ಲಿ ಸಿಂಪ್ಟಮ್ಸ್ ಏನು ಅಂದರೆ ಇರ್ರೆಗ್ಯುಲರ್ ಓವ್ಯುಲೇಷನ್ ಮತ್ತು ಸಿಸ್ಟ್ ಆಗುತ್ತೆ, ಅಂದರೆ ನಮ್ಮದು ಓವರೀಸ್ ಮೇಲೆ ಸಣ್ಣ ಸಣ್ಣ ಸಿಸ್ಟ್ಗಳಾಗೋದು PCODಯಲ್ಲಿರುತ್ತೆ. ಅದೇ PCOS ಅಲ್ಲಾದರೆ ಹಾರ್ಮೋನಲ್ ಇಂಬ್ಯಾಲೆನ್ಸು ಮತ್ತು ಈ ಸಿಸ್ಟ್ಗಳಾಗೋದು ಮತ್ತು ಇನ್ಸುಲಿನ್ ರೆಸಿಸ್ಟೆಂಟ್ ಆಗೋದು, ಇದು ಆ್ಯಕ್ಚುಲಿ PCOSದು ಪ್ರಾಬ್ಲಮ್. ಮತ್ತು ಫರ್ಟಿಲಿಟಿಗೆ ಕಂಪೇರ್ ಮಾಡಿದ್ರೆ PCODಯಲ್ಲಿ ಕೆಲವೊಬ್ಬರಿಗೆ ಮಕ್ಕಳಾಗೋ ಚಾನ್ಸಸ್ಗಳು ಇರುತ್ತೆ. ವಿತ್ ಮೆಡಿಕೇಷನ್ಸ್ ಇದು ಈಸಿಯಾಗಿ ಆಗುತ್ತೆ. ಆದರೆ PCOS ಇರೋರಿಗೆ ಎಷ್ಟೇ ನೀವು ಮೆಡಿಸಿನ್ ಮಾಡಿದ್ರು ಅಥವಾ ಮೆಡಿಕೇಷನ್ಸ್ ಮಾಡಿದ್ರೂ ಕೂಡ PCOS ಇರೋರಿಗೆ ತುಂಬಾ ಕಷ್ಟ, ಅಂದರೆ ಮಕ್ಕಳಾಗೋದು ಸ್ವಲ್ಪ ಕಷ್ಟನೇ ಇರುತ್ತೆ. PCOD ಅಷ್ಟೊಂದೇನು ಕಾಂಪ್ಲಿಕೇಶನ್ಸ್ ಇರಲ್ಲ, ಆದರೆ PCOS ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಇರುತ್ತೆ, ತುಂಬಾ ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ಅಂದರೆ ಈ PCODಗೆ ಮತ್ತು PCOSಗೆ ಪರಿಹಾರನೇ ಇಲ್ವಾ ಹಾಗಂದರೆ? ಇಲ್ಲ, ಖಂಡಿತ ಇದೆ. ನಾವು PCODಗೆ ಮತ್ತು PCOSಗೆ ಪರಿಹಾರ ಏನು ಅಂತ ಅಂದರೆ ನಮ್ಮ ಲೈಫ್ ಸ್ಟೈಲ್ನ ನಾವು ಚೆನ್ನಾಗಿ ಮಾಡ್ಕೊಳ್ಬೇಕು, ಅಂದರೆ ನಮ್ಮ ಜೀವನ ಶೈಲಿನ ಸರಿ ಮಾಡ್ಕೊಳ್ಬೇಕು. ಮೊದಲನೇದಾಗಿ ನಮ್ಮ ನಿದ್ದೆ ಅಭ್ಯಾಸ ಆಗಿರ್ಬೋದು, ನೀರು ಕುಡಿಯೋ ಅಭ್ಯಾಸ ಆಗಿರ್ಬೋದು, ಪ್ರತಿನಿತ್ಯ ಎಕ್ಸಸೈಸ್ ಆಗಿರ್ಬೋದು, ಪೌಷ್ಟಿಕ ಆಹಾರ ಆಗಿರ್ಬೋದು, ಮತ್ತು ಆ ಪಾಸಿಟಿವ್ ಎನ್ವಿರಾನ್ಮೆಂಟ್, ಇದಿಷ್ಟು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನೆಲ್ಲ ಸರಿ ಮಾಡಿಕೊಂಡ್ರೆ ಮಾತ್ರ ಆಟೋಮ್ಯಾಟಿಕ್ಕಾಗಿ ಈ PCOD ಪ್ರಾಬ್ಲಮ್ ಆಗಿರ್ಬೋದು, PCOS ಪ್ರಾಬ್ಲಮ್ ಆಗಿರ್ಬೋದು, ಇದನ್ನೆಲ್ಲ ಸರಿ ಮಾಡ್ಕೊಳ್ಬೋದು. ಹಾಗೆಯೇ ಸೊ ನಾನು ಆ್ಯಸ್ ಅ ವೆಲ್ನೆಸ್ ಕೋಚ್ ಸಾಕಷ್ಟು ಜನ ಈ ಪ್ರಾಬ್ಲಮ್ಸನ್ನು ನಾರ್ಮಲ್ ಮಾಡ್ಕೊಂಡ ಸ್ಟೂಡೆಂಟ್ಸ್ ನನ್ನ ಹತ್ರ ಇದ್ದಾರೆ. ಸೊ ನಿಮಗೇನಾರೋ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತ ಇದು ನಂದು ಇನ್ಸ್ಟಾಗ್ರಾಮ್ ಪೇಜ್. ಸೊ ಈ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು, ಸೊ ದಟ್ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನನ್ನು ನೀವು ತಿಳ್ಕೊಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.